ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಒಂದಿಷ್ಟು ಡೌಟ್ಸ್ ಅನ್ನ ಕೇಳಿದ್ರು. ಇದೆಲ್ಲದ್ರ ಕುರಿತು ಸಹ ನಿಮ್ಗೆ 2 to 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಓಕೆನಾ, ಏನಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಸಿಗುತ್ತಾ, ಅಂಡ್ ಹಾಗೇನು ಸಹ ಮತ್ತೆ ನಾವು ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಂದಿಷ್ಟು ಡೌಟ್ಸ್ ಅನ್ನ ಕೇಳಿದ್ರು. ಎಲ್ಲಾನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಅಪ್ಡೇಟ್ಸ್ ಆದ್ರೆ ಸಿಗುತ್ತಾ. ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಟ್ರಿಕ್ಸ್ ಸಹ ಹೇಳ್ಕೊಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೀವು ಯಾವ ರೀತಿ ಎಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗಾಗಲೇ ಸಹ 22ನೇ ತಾರೀಕು ಸಂಜೆ 6 ಗಂಟೆಗೆ ಸಹ ಕ್ಲೋಸ್ ಆಗಿದೆ. ನೀವು ಲಿಂಕ್ ಬಂದ್ಬಿಟ್ಟು ಹಾಗಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಮ್ಗೆ ಯಾವಾಗ ಸಿಗುತ್ತೆ ಅಂತಂದ್ರೆ 26ನೇ ತಾರೀಕು ಮಧ್ಯಾಹ್ನದ ಮೇಲೆ ಆದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಓಕೆನಾ, ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಾವು ಮತ್ತೆ ಕಾಲೇಜಸ್ ಅನ್ನ ಹ್ಯಾಡ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ 3 to 4 days ಟೈಮ್ ಅನ್ನ ಕೊಡ್ತಾರೆ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳೋದಕ್ಕೆ. ಈಗ ನೀವು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಆಪ್ಷನ್ ಎಂಟ್ರಿ ಮಾಡಿದೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಇವಾಗ ಏನ್ ಆಪ್ಷನ್ ಎಂಟ್ರಿ ಮಾಡಿದೀರಾ, ಆ ಎಲ್ಲಾ ಕಾಲೇಜಸ್ ಹಂಗೆ ಇರ್ತವೆ. ನೀವು ಮತ್ತೆ ಹೊಸದಾಗಿ ಏನ್ ಆಪ್ಷನ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕು ಅಂತ ಅಂದ್ರೆ ಎಲ್ಲ ಡಿಲೀಟ್ ಮಾಡ್ಕೊಂಡು ಹೊಸದಾಗಿ ಮಾಡ್ಕೋಬಹುದು. ನೋಡಿ, ಕಾಲೇಜಸ್ ಆಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಮಾಡಿಫೈ ಮಾಡ್ಕೋಬಹುದು. 4 days ಏನ್ ಟೈಮ್ ಕೊಡ್ತಾರೆ. ಇವಾಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೇ ತರದ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಬಟ್ ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಸಹ ಹಂಗೆ ಇರುತ್ತೆ. ಏನೆಲ್ಲ ಚೇಂಜಸ್ ಬೇಕೋ ಚೇಂಜಸ್ ಅನ್ನ ಮಾಡ್ಕೋಬಹುದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಾಲೇಜಸ್ ಕಟ್ ಆಫ್ ರ್ಯಾಂಕಿಂಗ್ ಸಿಗುತ್ತಾ ಅಂತ ಅಂದ್ರೆ 100% ಆಗಿ ಕಟ್ ಆಫ್ ರ್ಯಾಂಕಿಂಗ್ ಆದ್ರೆ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ಕೊಡ್ತಾರೆ. ಆ ಕಟ್ ಆಫ್ ಅನ್ನ ತಗೊಂಡು ಈ ವರ್ಷ ಲಾಸ್ಟ್ ವರ್ಷ ಕಟ್ ಆಫ್ ತಗೊಂಡು ಈ ವರ್ಷ ಕಟ್ ಆಫ್ ತಗೊಂಡು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ರ್ಯಾಂಕಿಂಗ್ ಎಷ್ಟು ವೇರಿಯೇಷನ್ ಆಗಿದೆ ಕಾಲೇಜಸ್ ಅಲ್ಲಿ, ನನಗೆ ಬೇಕಿರುವಂತಹ ಬ್ರಾಂಚ್ಗೆ ನನ್ನ ಒಂದು ಕ್ಯಾಟಗರಿಗೆ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಕರೆಕ್ಟ್ ಆಗಿ ಅನಲೈಸ್ ಮಾಡಿದೀರಾ ಅಂತ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡಿದೀರಾ ಅಂತ ಅಂದ್ರೆ ನೀವು ಅನ್ಕೊಂಡಿರೋ ಕಾಲೇಜು ಅನ್ಕೊಂಡಿರೋ ಸೀಟ್ ಅಲ್ಲಿ ಸೀಟ್ ಪಡೆಯೋದಂತೂ ಪಕ್ಕ ಆಗಿರುತ್ತೆ. ಓಕೆನಾ, ಇದೊಂದನ್ನ ಜಸ್ಟ್ ತಲೆಯಲ್ಲಿ ಆದ್ರೆ ಇಟ್ಕೊಂಡಿರಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಈಗ ನಾನು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾನು ಒಂದು ಕಾಲೇಜನ್ನು ಸಹ ಆಡ್ ಮಾಡಿಲ್ಲ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾನು ಕಾಲೇಜಸ್ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆಡ್ ಮಾಡಬಹುದು ಅಂತ ಅಂದ್ರೆ 100% ಆಗಿ ಆಡ್ ಮಾಡಬಹುದು. ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ನೀವು ಆಪ್ಷನ್ ಎಂಟ್ರಿಯನ್ನ ಇವಾಗ ಯಾವ ರೀತಿ ಮಾಡಿದ್ರು ಅದೇ ತರನೇ ಆಪ್ಷನ್ ಎಂಟ್ರಿನ ಮಾಡಬಹುದು. ನೀವು ಇಲ್ಲೇನು ಕಾಲೇಜಸ್ ಒಂದು ಆಡ್ ಮಾಡಿಲ್ಲ ಅಂದ್ರೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಆಗಿರುತ್ತೆ. ನೀವು ಆ ರೀತಿ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಕಟ್ ಆಫ್ ಏನ್ ಕೊಡ್ತಾರೆ, ಕಟ್ ಆಫ್ ಅನ್ನ ನೋಡ್ಕೊಂಡು ನೀಟಾಗಿ ನೀವು ಕರೆಕ್ಟ್ ಆಗಿ ಕಾಲೇಜಸ್ ಆಡ್ ಮಾಡಿದಿರಾ ಇಲ್ವಾ, ರ್ಯಾಂಕಿಂಗ್ ಎಷ್ಟು ವೇರಿಯೇಷನ್ ಇದೆ, ಯಾವ್ದಾದ್ರು ಕಾಲೇಜಲ್ಲಿ ರ್ಯಾಂಕ್ ಇನ್ಕ್ರೀಸ್ ಆಗಿದೆಯಾ, ನಾನು ಈ ಕಾಲೇಜನ್ನ ಪ್ರಿಯಾರಿಟಿ ನಂಬರ್ 1 ಕೊಡಬೇಕು, ಈ ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 2 ಕೊಡಬೇಕು ಅಂತ ಅಂದ್ರೆ ನೀವು ಸಿಂಪಲ್ ಆಗಿ ಈಸಿಯಾಗಿ ಒಂದು ಕಟ್ ಆಫ್ ಅನ್ನ ತಗೊಂಡು ಅನಾಲಿಸಿಸ್ ಮಾಡಿ ಈಸಿಯಾಗಿ ಆದ್ರೆ ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಎಲ್ಲಾ ತರಹದ ಚೇಂಜಸ್ ಮಾಡ್ಕೋಬಹುದು. ಹ್ಯಾಡ್, ಡಿಲೀಟ್, ಮಾಡಿಫಿಕೇಶನ್, ಪ್ರಿಯಾರಿಟಿ ನಂಬರ್ಸ್ ಮತ್ತೊಂದೆಲ್ಲ ನೀಟಾಗಿ ಮಾಡ್ಕೋಬಹುದು. ನಾನು ಮತ್ತೆ ಹೇಳ್ತಿದ್ದೀನಿ, ಇವಾಗ ಏನ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಆ ಒಂದು ಕಾಲೇಜಸ್ ಹಂಗೆ ಇರ್ತವೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ ತಕ್ಷಣ ಎಲ್ಲ ಡಿಲೀಟ್ ಆಗ್ತವೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನ್ ಸೀಟ್ ಅಲಾಟ್ ಆಗುತ್ತೆ ಅದೇ ಒಂದು ಸೀಟೇ ನಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಗುತ್ತಾ ಅಂತ ಕೇಳ್ತಿದಾರೆ. ನೀವೇನು ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೆ 90% ಆಫ್ ದಿ ಚಾನ್ಸಸ್ ಆದ್ರೆ ಇದೆ ನಿಮ್ಗೆ ಅದೇ ಸೀಟೇ ಸಿಗುತ್ತೆ. ಏನಾದ್ರೂ ಚೇಂಜಸ್ ಮಾಡಿದಿರಾ, ನೀವು ಆ ಕಾಲೇಜಸ್ ನ ಡಿಲೀಟ್ ಮಾಡೋದಾಗ್ಲಿ, ಇಲ್ಲ ಅಂತ ಅಂದ್ರೆ ಬೇರೆ ಕಾಲೇಜಸ್ ನ ಆಡ್ ಮಾಡೋದಾಗ್ಲಿ, ಅಲ್ಲಿನೂ ಮತ್ತೆ ಪ್ರಿಯಾರಿಟಿ ನಂಬರ್ಸ್ ಆದ್ರೆ ಮ್ಯಾಟರ್ ಆಗುತ್ತೆ. ಈಗ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ರಿ ಆಪ್ಷನ್ ಎಂಟ್ರಿನ ಅದನ್ನೆಲ್ಲಾನು ಸಹ ಕನ್ಸಿಡರ್ ಮಾಡ್ಕೊಂಡು ಸಂಜೆ 6 ಗಂಟೆವರೆಗೂ ಏನೆಲ್ಲ ಚೇಂಜಸ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಡ್ತಿರುವಂತದ್ದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ 3 to 4 days ಏನ್ ಟೈಮ್ ಕೊಡ್ತಾರೆ, ಆ 3 to 4 days ಅಲ್ಲಿ ನೀವೇನೆಲ್ಲ ಚೇಂಜಸ್ ಅನ್ನ ಮಾಡ್ತೀರಾ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಆದ್ರೆ ಒಂದು ಸೀಟ್ ಅನ್ನ ಅಲಾಟ್ ಮಾಡುವಂತದ್ದು. ಯಾರಿಗಾದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತಹ ಸೀಟೇ ಬೇಕು ಅಂತ ಅನ್ಕೊಂಡಿರ್ತಾರೋ ಅಂತ ಸ್ಟೂಡೆಂಟ್ಸ್ ಗೆ ನಾನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಏನು ಅಂತ ನೋಡೋದಾದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ನೋಡಿ 26ನೇ ತಾರೀಕು ಬರುತ್ತೆ. ಯಾಕಂತ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಕ್ಲೋಸ್ ಆಗಿರುವಂತದ್ದು 22ನೇ ತಾರೀಕು ಸಂಜೆ 6 ಗಂಟೆಗೆ. ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದ್ದು 3 days ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮತ್ತೆ ಒಂದು 4 days ಟೈಮ್ ಕೊಡ್ತಾರೆ. ಆ 4 days ಕೊಟ್ಟಿದ್ದ ಆದ್ಮೇಲೆ ಮತ್ತೆ ಒಂದು 3 days ಬಿಟ್ಕೊಂಡು ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ, ನಿಮ್ಗೆ ಮೈನ್ ಆಗಿ ನೋಡಿ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ ಮೊದಲಿಗೆ ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ SNQ ಕೋಟಾ ಅಲಾಟ್ ಆಗುತ್ತಲ್ವಾ, ಫಸ್ಟ್ ರೌಂಡ್ ಅಲ್ಲೂ SNQ ಕೋಟಾನೇ ಅಲಾಟ್ ಆಗುತ್ತೆ ಅಂತ ಅಂದ್ರೆ ಅದೇ ಕಾಲೇಜು ಅದೇ ಸೀಟೇ ಸಿಕ್ಕಿದ್ರೆ ನಿಮ್ಗೆ ಮತ್ತೆ ಅಲ್ಲಿ SNQ ಕೋಟಾನೇ ಅಲಾಟ್ ಆಗುತ್ತೆ. ಬೇರೆ ಕಾಲೇಜು ಬೇರೆ ಕೋರ್ಸ್ ಸಿಕ್ಕಿದೆ ಅಂತಂದ್ರೆ ಆಗ ಮತ್ತೆ ನಿಮ್ಗೆ ಅಲ್ಲಿ SNQ ಕೋಟಾನೇ ಅಲಾಟ್ ಆಗೋದಿಲ್ಲ. ನಿಮ್ಮ ಕ್ಯಾಟಗರಿ ಮೇಲೆ ಅಲಾಟ್ ಆಗಿದೆಯಾ, ಏನು GML ಆಗಿದೆಯಾ, ಇಲ್ಲ ಅಂತಂದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಆಗಿದೆಯಾ ಸೀಟ್ ಅಲಾಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಆಗಿ ಕಟ್ ಆಫ್ ಅನ್ನು ನೋಡ್ಕೊಳ್ಳಿ. ಕಟ್ ಆಫ್ ರ್ಯಾಂಕಿಂಗ್ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ, ನಾನು ಏನೇನೆಲ್ಲ ಚೇಂಜಸ್ ಅನ್ನ ಮಾಡಬೇಕು, ಯಾವ ಕಾಲೇಜಸ್ ನ ಆ್ಯಡ್ ಮಾಡಬೇಕು, ಈಗ ಸಿಕ್ಕಿರುವಂತಹ ಸೀಟ್ ನನಗೆ ಸ್ಯಾಟಿಸ್ಫೈ ಇದೆಯಾ ಇಲ್ವಾ, ಇದ್ರ ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಬೆಸ್ಟ್ ಕಾಲೇಜ್ ಸಿಗುತ್ತಾ, ಪ್ರಿಯಾರಿಟಿ ನಂಬರ್ಸ್ ಏನ್ ಕೊಡಬೇಕು, ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತ ಇಷ್ಟೆಲ್ಲಾನು ಸಹ ಮೈಂಡ್ ಅಲ್ಲಿ ಆದ್ರೆ ಇಟ್ಕೊಂಡಿರಿ. ಸೊ ಎಲ್ರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾರೆಲ್ಲ ವೇಟ್ ಮಾಡ್ತಿದ್ರ ಇಂತಹ ಸ್ಟೂಡೆಂಟ್ಸ್ಗೆ ಮಾರ್ನಿಂಗ್ ಬಂದು ನಿಮಗೆ ಸ್ಕಾಲರ್ಶಿಪ್ ಕುರಿತು ಹಾಸ್ಟೆಲ್ ಕುರಿತು ಡೌಟ್ ಇತ್ತಲ್ವಾ, ಅದರ ರಿಲೇಟೆಡ್ ವಿಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ಸೊ ಎಷ್ಟು ಜನ ವಿಡಿಯೋ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ನೋಡಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ವಿಡಿಯೋನ ಹೋಗಿ ವಾಚ್ ಮಾಡಿ. ಸೊ ಇನ್ನೂ ಸಹ ನಮಗೆ 3 days ಟೈಮ್ ಇರುವಂತದ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗಾಗಿ. ಹಾಗಾಗಿ ಸ್ಟೂಡೆಂಟ್ಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಪ್ರತಿಯೊಬ್ಬರು ಸಹ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನಿಮ್ಗೆ ಏನ್ ಡೌಟ್ ಇದ್ರೆ ಅದರ ರಿಲೇಟೆಡ್ ವಿಡಿಯೋಸ್ ಅನ್ನ ಮಾಡ್ತಾ ಹೋಗೋಣ. ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದ್ಮೇಲೆ ರೆಗ್ಯುಲರ್ ಆಗಿರುತ್ತೆ ಕೆಎ ಕಡೆಯಿಂದ ಬರುವಂತಹ ಅಪ್ಡೇಟ್ಸ್. ಈಗ ಸದ್ಯದ ಮಟ್ಟಿಗೆ ಕೆಎ ಕಡೆಯಿಂದ ಏನೋ ಅಪ್ಡೇಟ್ಸ್ ಇಲ್ಲ ಅಲ್ವಾ. ಸೊ ಕೌನ್ಸಿಲಿಂಗ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ನಿಮ್ ಜೊತೆ ಹಂಚ್ಕೋತಾ ಇರ್ತೀನಿ. ಹಾಗಾಗಿ ಏನೇ ಡೌಟ್ ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.